ಆಸ್ತಿಕ ಬಂಧುಗಳೇ, ಇವತ್ತೆಲ್ಲ ನೀವೆಲ್ಲ ಅತ್ಯಂತ ವಿಜೃಂಭಣೆಯಿಂದ ಸತತವಾಗಿ 9 ವರ್ಷಗಳಿಂದ ಈ ಗಣಪತಿ ಉತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು. ಇವತ್ತಿನ ನಿಮ್ಮ ಸಮಾರಂಭವನ್ನ, ನಿಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ನೋಡಿದಾಗ ಒಂದು ಕತೆ ನೆನಪು ಬರುತ್ತೆ. ಒಂದೂರಿನಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಂದು ಮಹದಾಸೆ ಏನು ಅಂದ್ರೆ, ಭಗವಂತನಿಗೆ ಒಂದು ಭವ್ಯವಾಗಿರುವಂತಹ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ. ಅದಕ್ಕೆ ನಾಡಿನಾದ್ಯಂತ ಪ್ರಸಿದ್ಧ ವಾಸ್ತುಶಿಲ್ಪಿಗಳನ್ನೆಲ್ಲ ಕರೆಸ್ತಾ ಒಂದು ದಿವಸ ತನ್ನ ಮನೋಭಿಲಾಷೆಯನ್ನ ಅವರ ಹತ್ರ ವ್ಯಕ್ತಪಡಿಸಿದ. ಭಗವಂತನಿಗೆ ಒಂದು ಭವ್ಯವಾಗಿರುವಂತಹ ಮಂದಿರವನ್ನ ನಾನು ನಿರ್ಮಾಣ ಮಾಡಬೇಕು, ಅದಕ್ಕೆ ಎಷ್ಟೇ ಸಂಪತ್ತಾದ್ರೂ ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿ ಒಂದು ಭವ್ಯವಾಗಿರುವಂತಹ ಮಂದಿರವನ್ನ ನಿರ್ಮಾಣ ಮಾಡೋದು. ಸುಮಾರು ವರ್ಷಗಳ ನಂತರ ಅಲ್ಲಿ ಒಂದು ಭವ್ಯವಾಗಿರುವಂತಹ ಮೂರ್ತಿಯನ್ನು ಸಹ ಸ್ಥಾಪನೆಯನ್ನು ಮಾಡಿದ್ರು. ಲಕ್ಷಾಂತರ ಜನ ಸೇರ್ಕೊಂಡಿದ್ರು. ಅವತ್ತಿನ ಸನ್ನಿವೇಶದಲ್ಲಿ ದಾಸೋಹದ ವ್ಯವಸ್ಥೆ ಮಾಡಿದ್ರು. ರಾಜನಿಗೆ ಏನೋ ಒಂದು ಅವನ ಆಸೆ ನೆರವೇರಿತು. ನಾನು ಇಷ್ಟೆಲ್ಲ ಮಾಡಿದೆ, ನನ್ನಿಂದ ಇಷ್ಟೆಲ್ಲ ಸಾಧ್ಯ ಆಯಿತು ಅಂತಕ್ಕಂಥದ್ದು ಎಲ್ಲೋ ಅವನ ಮನಸ್ಸಿನಲ್ಲಿ ಒಂದು ಅಹಂಕಾರ ಮೂಡುತ್ತೆ. ಇವತ್ತು ಭಗವಂತ ಬಂದು ನಾನು ಕಟ್ಟಿಸಿರ್ತಕ್ಕಂಥ ಈ ಭವ್ಯವಾಗಿರ್ತಕ್ಕಂಥ ಮಂದಿರದಲ್ಲಿ ಇದ್ದಾನೆ ಅಂತ ಭಾವನೆ ಮೂಡ್ಬಿಡ್ತು ಅವನಿಗೆ. ಅದೇ ಆನಂದದಿಂದ ಅವತ್ತಿನ ರಾತ್ರಿ ಮಲಗಿದ್ದ. ಕನಸಿನಲ್ಲಿ ಭಗವಂತನ ದರ್ಶನ ಆಯಿತು ಅವನಿಗೆ. ಭಗವಂತನ ದರ್ಶನ ಆದಾಗ ಅವನ ಆಸೆಗೆ, ಅವನ ಆನಂದಕ್ಕೆ ಪರಿವೇ ಇರಲಿಲ್ಲ. ಭಗವಂತನ ಕೇಳಿದ, ಭಗವಂತ ನೀನು ಒಂದ್ ಕಡೆ ದುಃಖ ಆಗೋಯ್ತು ರಾಜನಿಗೆ. ನಾನು ಅಷ್ಟೆಲ್ಲ ವಿಜೃಂಭಣೆಯಿಂದ ಅಷ್ಟೆಲ್ಲ ಖರ್ಚು ಮಾಡಿ ನಾನು ಅಷ್ಟು ಸಮಾರಂಭವನ್ನ ಮಾಡಿದ್ದೀನಿ, ಭಗವಂತ ನನ್ನ ದೇವಾಲಯವನ್ನೇ ನೋಡಿಲ್ಲಲ್ಲ. ಪ್ರಶ್ನೆ ಮಾಡ್ದ ಭಗವಂತನಿಗೆ. ಭಗವಂತನ ಅಷ್ಟೆಲ್ಲ ವಿಜೃಂಭಣೆಯಿಂದ ಈ ಕಾರ್ಯವನ್ನ ಮಾಡಿದೆ, ನೀನು ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳ್ದ. ಅದಕ್ಕೆ ಭಗವಂತ ಹೇಳ್ದ, ಸುಮಾರು 2 ದಿವಸಗಳ ಹಿಂದೆ ಒಬ್ಬ ಗುಡಿಸಿನಲ್ಲಿ ನನ್ನ ಭಕ್ತ ಏನ್ ಮಾಡ್ದ, ಒಂದು ಮಂದಿರವನ್ನ ನಿರ್ಮಾಣ ಮಾಡಿದ. ಆ ಮಂದಿರಕ್ಕೆ ಹೋದೆ, ಯಾಕೋ ಮನಸ್ಸೇ ಆಗಿಲ್ಲ ವಾಪಸ್ ಬರಕ್ಕೆ, ಹಾಗಾಗಿ ನಿನ್ ದೇವಾಲಯ ನೋಡಕ್ ಆಗ್ಲಿಲ್ಲ ಅಂತ. ಅವನು ಆಶ್ಚರ್ಯ ಆಯ್ತು. ನಾನು ರಾಜ ಇಷ್ಟೊಂದು ಭವ್ಯವಾಗಿರುವಂತ ಮಂದಿರವನ್ನ ನಿರ್ಮಾಣ ಮಾಡಿದ್ದೀನಿ, ಒಬ್ಬ ಸಾಮಾನ್ಯ ಗುಡಿಸಿನಲ್ಲಿರ್ತಕ್ಕಂಥ ಭಕ್ತ ಅವನ ಮಂದಿರ ನನ್ನ ಮಂದಿರಕ್ಕಿಂತ ಭವ್ಯವಾಗಿದ್ಯಾ? ಕುತೂಹಲದಿಂದ ಕೇಳ್ದ. ಎಲ್ಲಿದೆ ಆ ಮಂದಿರ ಅಂತ ಕೇಳಿದ ಭಗವಂತನ. ಎಲ್ಲಿದೆ ಅಂದ್ರೆ ನನ್ನ ಭಕ್ತನ ಹೃದಯದಲ್ಲಿದೆ ಅಂತ ಹೇಳಿದ್ರು. ಭಗವಂತನಿಗೆ ಬೇಕಾಗಿರುವಂತಹದ್ದು ಭವ್ಯವಾಗಿರುವಂತಹ ಮಂದಿರ ಅಲ್ಲ, ಅವರಿಗೆ ಬೇಕಾಗಿರುವಂತಹದ್ದು ಭಕ್ತಿ ಇರ್ತಕ್ಕಂಥದ್ದು, ಭಕ್ತಿಯ ಹೃದಯ ಬೇಕಾಗಿರುವಂತಹದ್ದು. ಅಂತಹ ಶ್ರದ್ಧಾ ಭಕ್ತಿಯನ್ನ ನಾವು ಇವತ್ತು ಈ ಗ್ರಾಮದಲ್ಲಿ ನೋಡ್ತಾ ಇರುವಂತಹದ್ದು ನಿಜಕ್ಕೂ ಆನಂದವನ್ನು. ಬಸವಣ್ಣನವರು ಒಂದ್ ಕಡೆ ಹೇಳ್ತಾರೆ, ನಂಬಿ ಕರೆದರೆ ಓ ಎನ್ನಲಿ ಶಿವನು ಅಂತಕ್ಕಂಥದ್ದು. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಿಮ್ಗೆಲ್ಲ ಬೇಕಾಗಿರುವಂತಹದ್ದು ಆಧುನಿಕ ಜಗತ್ತಿನಲ್ಲಿ ಇವತ್ತು ಭಗವಂತನ ದಿವ್ಯ ದರ್ಶನ ಆಗ್ಬೇಕು ಅಂತಂದ್ರೆ ಅದು ಹೃದಯದಲ್ಲಿ ಭಕ್ತಿ ತುಂಬಿಕೊಂಡಿದ್ರೆ ಮಾತ್ರ ಸಾಧ್ಯ ಆಗುವಂತಹದ್ದು. ಅಂತಹ ಭಕ್ತಿಯನ್ನ, ಶ್ರದ್ಧೆಯನ್ನ ಈ ಊರಿನಲ್ಲಿ ಗ್ರಾಮಸ್ಥರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡಿದೆ. ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಭಕ್ತಿಯ ಮುಂದೆ ಭಗವಂತನೂ ಯಾವುದೋ ಇರುವಂತೆ. ಎಲ್ಲ ಒಂದ್ ಕಡೆ ಹೇಳ್ತಾರೆ, ಮೈಲಾರಲಿಂಗ ಬಸವಶರಣರು, ಭಗವಂತ ದೊಡ್ಡವನು ಭಕ್ತಿ ದೊಡ್ಡದು ಅಂತ ಕೇಳಿದಾಗ ಭಕ್ತಿಯನ್ನ ತುಂಬಿಕೊಂಡಿರುವಂತಹ ಭಕ್ತನೇ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗಾಗಿ ನೀವೆಲ್ಲರೂ ಸಹ ಶ್ರೇಷ್ಠವಂತರಾಗಿರುವಂತವರು. ಇಷ್ಟೊಂದು ಸಂಭ್ರಮದಿಂದ ಇವತ್ತು ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಈ ಭಕ್ತಿಯ ಹೆಸರಿನಲ್ಲಿ ಪ್ರಮುಖವಾಗಿರುವಂತಹ ಉದ್ದೇಶ ಏನು ಅಂದ್ರೆ ಸಂಘಟನೆ ಅಂತಕ್ಕಂಥದ್ದು. ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ ಅಂತಕ್ಕಂಥದ್ದು ದೃಢವಾಗಿ ನಿಲ್ಲಬೇಕು. ನಮ್ಮ ಧಾರ್ಮಿಕ ಸಂಪ್ರದಾಯಗಳನ್ನ ಮುಖ್ಯ ಆಶಯ ಏನು ಅಂತಂದ್ರೆ ನಾವೆಲ್ಲ ಸಂಘಟನಾತ್ಮಕವಾಗಿರ್ಬೇಕು, ಭಕ್ತಿಯ ಜೊತೆಗೆ ಶ್ರದ್ಧೆಯನ್ನ ಇಟ್ಕೊಳ್ಬೇಕು, ಅದ್ರ ಜೊತೆಗೆ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯವನ್ನ ಇಟ್ಕೊಂಡಿರ್ಬೇಕು. ನೋಡಿ, ದೂರದ ಊರುಗಳಿಂದ ನೆಂಟರುಗಳು, ಸಂಬಂಧಿಕರು ಇವರೆಲ್ಲ ಇವತ್ತು ಇಲ್ಲಿ ಎಲ್ಲ ಸಂಘಟಿತರಾಗಿದ್ದಾರೆ. ಇವತ್ತು ಇದು ನಿಜವಾಗಿಯೂ ನಮ್ಮ ಧಾರ್ಮಿಕ ಸಂಪ್ರದಾಯಗಳ ಮುಖ್ಯ ಆಶಯವಾಗಿರುವಂತಹದ್ದು. ಇಂತಹ ಶ್ರದ್ಧೆ, ಭಕ್ತಿ ಸದಾಕಾಲ ನಿಮ್ಮಲ್ಲಿ ಇರಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ
ಮುಂದೆ ಇದು ಇನ್ನೂ ಉತ್ತರೋತ್ತರವಾಗಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಇದು ಬೆಳಲಿ ಅಂತಕ್ಕಂಥ ಒಂದು ಎರಡು ಆಶಯದ ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ